ಛೇ RCB ICUನಲ್ಲಿದೆ. ಈ ಸಲ ಮ್ಯಾಚು ICU ಆಡ್ಸಿದ್ರೆ ಬೆಟ್ರು, ಅಲ್ಲೇ ಕಪ್ ಗೆಲ್ತಾರೆ ನಮ್ಮ. ಇಂದ್ರನ ಆಸ್ತಿಯಲ್ಲಿ ಅರ್ಧ ಪಾಲು ರಾಮಂಗೆ. ಅದು ಮದುವೆ ಆಗ್ತಾ ಇದ್ದ ಹಾಗೆ ಅವನಿಗೆ ಹೋಗುತ್ತಾ? ನಾನು ನೋಡ್ತೀನಿ ಅದು ಹೇಗೆ ಹೋಗುತ್ತೆ ಅಂತ. ಈಗ ಸದ್ಯಕ್ಕೆ ನಿಮ್ಮ BP ಮೇಲೆ ಹೋಗುತ್ತಲ್ಲ. ಭಾರ್ಗವಿ ಭಾರ್ಗವಿ ಭಾರ್ಗವಿ. ಮಾವಯ್ಯ, ಏನಾಯ್ತು ಮಾವಯ್ಯ? ಮಾವಯ್ಯ, ಅಪ್ಪು, ವಿಶ್ವ, ಸಾಧನ, ಅಕ್ಕ ಕೂಗ್ತಿದ್ದಾರೆ. ಮಾವಯ್ಯ ಏನಾಯ್ತೋ ಏನೋ. ಮಾವಯ್ಯ, ವಿಶ್ವ, ಇಲ್ಲಿ ಯಾರು ICU ಸೇರಿದ್ರಪ್ಪ? ಭಾರ್ಗವ ಏನಾಯ್ತು? ಮಾವಯ್ಯ, ಮಾವಯ್ಯ ಏನಾಯ್ತು? ಮಾವಯ್ಯ, ಅಪ್ಪು, ಪಾಪ ಎಷ್ಟು ಮುದ್ದಂಗೆ ಮಲಗಿದ್ದಾಳೆ. ಎಪ್ಸೋದು ಬೇಡ, ಆಮೇಲೆ ಕಾಲ್ ಮಾಡಿ. ಏನಳಿ ಅಂದ್ರೆ ಇಷ್ಟು ಬೇಗ ಎದ್ದು ರೆಡಿ ಆಗ್ಬಿಟ್ಟಿದ್ದೀರಾ? ಆಫೀಸ್ಗೆ ಹೊರಟ್ರಾ? ಹೌದತ್ತೆ, ತುಂಬ ಕೆಲಸ ಇದೆ. ಅಲ್ಲ, ನಿಮ್ಮದು ಬೇರೇನು ಪ್ಲಾನ್ಸ್ ಇಲ್ವಾ? ಇಲ್ಲ, ನನಗೆ ಅರ್ಜೆಂಟ್ ಕೆಲಸ ಇದೆ. ನಾನು ಬ್ರೇಕ್ಫಾಸ್ಟ್ ಅಲ್ಲೇ ಮಾಡ್ಕೊತೀನಿ. ಅಲ್ಲ ಹಳಿ ಅಂದರೆ ಮದುವೆ ಮರುದಿನ ಹೆಂಡತಿ ತವ್ರ ಮನೆಗೆ ಹೋಗೋದು ವಾಡಿಕೆ. ಆದರೆ ನಾನು ಇಲ್ಲೇ ಇದ್ದೀನಲ್ಲ, ಅದಕ್ಕೆ ನಿಮ್ದೇನಾದರೂ ಪ್ಲಾನ್ಸ್ ಇದ್ರೆ ಮುಂದುವರಿಸಿ, ಪರವಾಗಿಲ್ಲ. ನನಗೆ ಈ ಪ್ಲ್ಯಾನ್ಸ್ ಏನೂ ಅರ್ಥ ಆಗ್ತಿಲ್ವಲ್ಲ. ಅಯ್ಯೋ, ಹೇಗೆ ಹೇಳಿ ನಾನು? ಇಲ್ಲ ಅತ್ತೆ, ಹೇಳಿ, ಪರವಾಗಿಲ್ಲ, ನನಗೆ ಗೊತ್ತಾಗ್ತಿಲ್ಲ. ಏನು ಹೇಳಿ ಅಂದರೆ, ನೀವು ಈಗಿನ ಕಾಲದ ಹುಡುಗರು ತುಂಬ ಫಾಸ್ಟ್ ಇರ್ತಾರೆ ಅಂದ್ಕೊಂಡ್ರೆ ನೀವು ನೋಡಿದ್ರೆ ಏನೂ ಅರ್ಥ ಆಗ್ತಿಲ್ಲ ಅಂತಿದ್ದೀರಾ. ಅಲ್ಲ, ಹನಿಮೂನ್ಗೆಲ್ಲ ಹೋಗೋ ಪ್ಲ್ಯಾನ್ ಇಲ್ವಾ ಅಂತ ಕೇಳ್ತಿದ್ದೀನಿ. ಅದ್ರ ಬಗ್ಗೆ ಏನು ಯೋಚನೆ ಮಾಡಿಲ್ಲ. ಗುಡ್ ಮಾರ್ನಿಂಗ್ ಅಣ್ಣ. ಗುಡ್ ಮಾರ್ನಿಂಗ್ ಬಾಪಚ್ಚಿ. ಈ ಕಷಾಯ ಕುಡಿ, ಅದಕ್ಕೆ ಎದ್ಮೇಲೆ ಅವ್ರಿಗೂ ಮಾಡ್ಕೊಡ್ತೀನಿ. ಏನೋ ಪ್ರಿಯಾ ಇನ್ನೂ ಎದ್ದಿಲ್ವಾ? ಅಯ್ಯೋ ದೇವ್ರೆ, ಈ ಹುಡುಗಿಗೆ ಯಾವಾಗ ಬುದ್ಧಿ ಬರುತ್ತೋ ಏನೋ. ಮದುವೆ ಆದ್ಮೇಲೆ ಬೇಗಿದ್ದು ಗಂಡನ ಮನೇಲಿ ಕೆಲಸ ಮಾಡ್ಬೇಕು ಅನ್ನೋದೇ ಇಲ್ವಾ ಈ ಹುಡುಗಿಗೆ? ಮದುವೆ ಆದ್ಮೇಲೆ ಸುಧಾರಿಸ್ಕೋತಾಳೆ ಅನ್ಕೊಂಡೆ. ಇರಿ, ನಾನೇ ಎಬ್ಬಿಸ್ತೀನಿ. ಅಲ್ಲ, ನಾನು ನಿಮ್ಮ ರೂಮ್ಗೆ ಹೋಗೋದು ಸರಿ ಇರಲ್ಲ ಅನ್ಸುತ್ತೆ. ಅಲ್ಲಿ ಅಂದರೆ ನೀವು ಹೋಗಿ ಎಬ್ಬಿಸ್ತೀರಾ ಪ್ರಿಯನ್ನ? ಅತ್ತೆ, ಪ್ರಿಯಾ ಹೇಗಿದ್ದಾಳೋ ಹಾಗೆ ಇರಲಿ. ಯಾಕೆ ಮದುವೆ ಆದ ತಕ್ಷಣನೇ ಎಲ್ಲ ಚೇಂಜ್ ಆಗಬೇಕು? ನನಗೆ ಅವಳು ಟಿಪಿಕಲ್ ಹೌಸ್ ವೈಫ್ ಥರ ಬೆಳಗ್ಗೆ ಎದ್ದ ತಕ್ಷಣನೇ ರಂಗೋಲಿ ಹಾಕಬೇಕು, ನನಗೆ ತಿಂಡಿ ಮಾಡಿಕೊಡ್ಬೇಕು, ಮನೇಲೇ ಇರಬೇಕು, ಆ ಥರದ್ದೇನೂ ಇಲ್ಲ. ಅವಳು ಮುಂಚೆ ಹೇಗಿದ್ಲೋ ಈಗಲೂ ಹಾಗೆ ಇರಲಿ. ಏನೋಪ್ಪ ಪಾಪ, ಅಂಜು ಬೆಳಗ್ಗೆ ಬೇಗ ಎದ್ದು ಎಲ್ಲ ಕೆಲಸ ಮಾಡ್ತಿದ್ದಾಳೆ. ನಾನೇನಾದರೂ ಕೆಲಸ ಮಾಡೋಣ ಅಂದರೆ ಈ ಮನೆ ಹೊಸ್ದು ನನಗೆ. ಅತ್ತೆ, ಪಾಪ ನನ್ನ ತಂಗಿ ಅಲ್ಲ. ಬೆಳಗ್ಗೆ ಎದ್ದ ತಕ್ಷಣನೇ ಇವಳು ಮಾಡಿರೋ ಕಹಿ ಕಷಾಯ ಕುಡಿಬೇಕಲ್ಲ, ನಾನು ಪಾಪ. ಕುಡಿಲೇಬೇಕು. ನಾನು ಈ ಮನೇಲಿ ಇರಬೇಕು ಅಂದರೆ
ನೀನು ನನ್ನನ್ನು ಸಹಿಸ್ಕೊಳ್ಳೇಬೇಕು. ಗಂಟೆಗೆ ಅಲಾರಾಮ್ ಇಟ್ಟಿದ್ದೆ, ಎಚ್ಚರನೇ ಆಗಿಲ್ಲ ನನಗೆ. ಆಫೀಸಿಗೆ ಹೊರಟ್ರಾ ನೀವು? ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಅಲಾರಾಮ್ ಆಫ್ ಮಾಡಿದ್ ನಾನೇ. ಎಪ್ಸೆಟ್ ತಾನೇ, ತಿಂಡಿನಾದ್ರೂ ಮಾಡ್ಕೊಡ್ತಿದ್ದೆ. ಅದೆಲ್ಲ ಪರವಾಗಿಲ್ಲ, ನೀನಿದ್ಯಾ, ಅತ್ತೆ ಇದ್ದಾರೆ, ನನ್ನ ತಂಗಿ ಇದ್ದಾಳೆ, ಸಿಹಿನೂ ಇದ್ದಾಳೆ, ಎಲ್ಲ ಆರಾಮಾಗಿ ತಿಂಡಿತೀನಿ. ಆಫೀಸಲ್ಲಿ ರಜಾ ಇರೋದು ನಿನಗೆ, ನನಗೆಲ್ಲ. ನಾ ಹೊರಡ್ತೀನಿ. ಪಾಪಚ್ಚಿ, ಇದನ್ನ ನೀನೇ ಕುಡ್ಕೋ. ಬಾಯ್ ಬಾಯ್ ಬಾಯ್. ಟೇಕ್ ಕೇರ್. ಅಲ್ವೇ ಪ್ರಿಯಾ, ಅವ್ರ ಕೆಲಸ ಇದೆ ಅಂತ ರೆಡಿಯಾಗಿ ಆಫೀಸ್ಗೆ ಹೋದ್ರೆ ನೀನು ಕಳಿಸ್ಕೊಡ್ತಿದ್ಯಲ್ಲ, ಬೇಡ ಅಂತ ಹೇಳ್ಬಾರ್ದಾ? ಹನಿಮೂನ್ ಪ್ಲಾನ್ ಬಗ್ಗೆ ಕೇಳಿದ್ರೆ ಏನು ಪ್ಲಾನೇ ಮಾಡಿಲ್ಲ ಅಂತಿದ್ದಾರೆ. ನಿನ್ಗೆ ಹನಿಮೂನ್ ಎಲ್ಲ ಬೇಡವಾ? ಅಮ್ಮ ಒಂದ್ ಸ್ವಲ್ಪ ಸುಮ್ಮನಿರ್ತೀಯ ನೀನು? ಹನಿಮೂನ್ ಅಂದ್ರೆ ಏನು? ನೀವೆಲ್ರು ಸ್ಕೂಲಲ್ಲಿ ಬ್ಯಾಕ್ವರ್ಡ್ ಸ್ಟೂಡೆಂಟ್ ಆಗಿದ್ರಾ? ಏನ್ ಕೇಳಿದ್ರು ನಗ್ತೀರಾ ಅಲ್ವಾ? ನೀನ್ ಕೇಳೋ ಕ್ವೆಶನ್ಸ್ಗೆಲ್ಲ ನಾನು ಆಮೇಲೆ ಆನ್ಸರ್ ಮಾಡ್ತೀನಿ. ಫಸ್ಟ್ ನಿಮ್ಗೆಲ್ರಿಗೂ ತಿಂಡಿ ರೆಡಿ ಮಾಡ್ತೀನಿ. ಓಕೆ? ನೀನ್ ತಿಂಡಿ ರೆಡಿ ಮಾಡ್ತೀಯಾ? ನೋಡ್ತಾ ಇರು ಹೇಗೆ ರೆಡಿ ಮಾಡ್ತೀನಿ ಅಂತ. ತಾತ, ಯಾಕೆ ಇಷ್ಟೊಂದು ಸ್ಟ್ರೆಸ್ ಮಾಡ್ಕೋತಾ ಇದ್ದೀರಾ? ಆರಾಮಾಗಿ ರಿಲ್ಯಾಕ್ಸ್ ಮಾಡ್ಬೋದು ತಾನೆ? ನೋಡಿ, ಮತ್ತೆ BP ರೈಸ್ ಆಗಿದೆ. ನಿನ್ನ ಮದುವೆ ಆಗೋ ತನಕ ಹೀಗೆ ಕಣೋ. ಮೊದಲು ನಾನು ಸೀತಾ ಅವ್ರ ಮನೆಯವ್ರ ಜೊತೆ ಮಾತಾಡಬೇಕು. ನಾಳೆನ ಕರ್ಕೊಂಡೋಗು, ನಿನ್ನ ಮದುವೆ ವಿಷಯ ಮಾತಾಡ್ತೀನಿ. ನೋಡಮ್ಮ ಭಾರ್ಗವಿ, ನಾನು ಮದುವೆ ವಿಷಯ ಮಾತಾಡ್ತಾ ಇದ್ರೆ ಫೋನ್ ಹಿಡ್ಕಂಡ. ಯಾರ್ದು ಅದು? ತಾತ, ಸೀತಾದೇ ಮೆಸೇಜು. ನಿಮ್ಮ ಆರೋಗ್ಯ ಹೇಗಿದೆ ಅಂತ ವಿಚಾರಿಸ್ತಿದ್ದಾರೆ. ಓಹ್, ನನ್ನ ಬಗ್ಗೆ ಅಷ್ಟೊಂದು ಪ್ರೀತಿ ಇದ್ರೆ ಸೀದಾ ಅವರೇ ಬಂದು ನನ್ನ ಮಾತಾಡ್ಸ್ಕೊಂಡು ಹೋಗ್ಬೋದಾಗಿತ್ತಲ್ವಾ? ನಿಂಗೂ ಸ್ವಾಮಿ ಕಾರ್ಯ ಸ್ವಕಾರ್ಯ ಎಲ್ಲ ಆದಂಗೆ ಆಗ್ತಿತ್ತು. ತಾತ, ತಮಾಷೆ ಅಲ್ಲ ಕಣೋ. ಸೀತಾನ ಬರೋಕ್ಕೆ ಕೇಳು, ಅವ್ರ ಮನೆಯವ್ರ ಬಗ್ಗೆ ಎಲ್ಲ ತಿಳ್ಕೊಬೇಕು ನಾನು. ತಿಳ್ಕೊಳಕ್ ಏನಿದೆ ತಾತ? ಅವ್ರ ಮನೇಲಿ ಯಾರ್ಯಾರಿದ್ದಾರೆ ಅಂತ ನಿಮಗೆ ಚೆನ್ನಾಗಿ ಗೊತ್ತು. ಸೀತಾ ಮತ್ತೆ ಅಪ್ಪು, ಇವಾಗ ಬೇಡ ಅಪ್ಪು. ಮಾವಯ್ಯ ನೋಡಿ, ನೀವು ರೆಸ್ಟ್ ಮಾಡಿ. ನಿಮ್ಮ BP ತುಂಬ ಹೈ ಆಗಿದೆ. ಅಲ್ಲ ಭಾರ್ಗವಿ, ನಾನು ಸೀತಾ ಜೊತೆ ನೀವು ಮಾತಾಡಬೇಡಿ ಅಂತ ನಾ ಹೇಳಿದ್ನಾ? ಆದರೆ ಈಗ ಬೇಡ, ರೆಸ್ಟ್ ಮಾಡಿ. ಅಪ್ಪು, ನೀವು ಒಂಚೂರು ಹೊರಗೆ ಬಾ. ಏನ್ ಚಿಕ್ಕಿ? ಬಾರೋ ಹೇಳ್ತೀನಿ. ನೋಡೋ ರಾಮು, ನಾನು ಇವತ್ತೇ ಸೀತಾ ಜೊತೆ ಮಾತಾಡಬೇಕು. ಒಂದು ಕರ್ಸೋಕ್ಕಾಗತ್ತಾ? ಓಕೆ ತಾತ, ನಾನೇ ಸೀತನ ಕರ್ಕೊಂಡ್ಬರ್ತೀನಿ. ನೀವು ಅಲ್ಲಿವರೆಗೂ ಆರಾಮಾಗಿ ರಿಲ್ಯಾಕ್ಸ್ ಮಾಡಿ, ಓಕೆನಾ? ಹಾಯ್ ಸೀತಮ್ಮ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಪುಟ್ಟ. ನೆನ್ನೆ ರಾತ್ರಿ ಸೀತಮ್ಮ ಇಲ್ಲದೆ ನಿದ್ದೆ ಬಂತ ನಿಂಗೆ? ನನಗಂತೂ ನಿದ್ದೆನೇ ಬರಲಿಲ್ಲ, ತುಂಬ ಒದ್ದಾಡ್ತಿದ್ದೆ ಗೊತ್ತಾ. ಮಿಸ್ ಮಾಡ್ಕೊಂಡೆ ನಿನ್ನ. ನಾನು ಅಷ್ಟೇ ಸೀತಮ್ಮ, ನಿನ್ನ ತುಂಬಾ ಮಿಸ್ ಮಾಡ್ಕೊಂಡೆ. ಬೆಳಗ್ಗೆ ಎದ್ದೊಳುವಾಗ ನಾನು ಎಲ್ಲಿದ್ದೀನಿ ಅಂತ ಗೊತ್ತಾಗ್ಲೇ ಇಲ್ಲ. ನಾನು ಕಳ್ದೋಗ್ಬಿಟ್ಟೆ ಅಂತ ನನಗೆ ಭಯ ಆಯಿತು. ಆಮೇಲೆ ನಾನು ಕಿಟಕಿ ಕರ್ಟನ್ ನೋಡ್ದೆ ಅಲ್ವಾ, ಆಗ ನೆನಪಾಯ್ತು ನಾನು ಪ್ರಿಯಾ ಆಂಟಿ ಮನೇಲಿ ಇದ್ದೀನಿ ಅಂತ. ಹೆದರ್ಕೊಂಡಿಲ್ಲ ತಾನೇ ನೀನು? ಗುಡ್ ಗರ್ಲ್. ಅಲ್ಲಿ ಅಂಜಲಿ ಅಕ್ಕಂಗೆ ಮತ್ತೆ ಪ್ರಿಯಾ ಅಕ್ಕಂಗೆ ತೊಂದರೆ ಕೊಡೋಕೆ ಹೋಗ್ಬೇಡ. ಅವ್ರಿಗೆ ತುಂಬಾ ಕೆಲಸ ಇರುತ್ತೆ, ಈಗಷ್ಟೇ ಮನೆಗೆ ಹೋಗಿದ್ದಾರೆ, ಆಯ್ತಾ? ಇಲ್ಲ ಸೀತಮ್ಮ, ನಾನು ಒಂಚೂರು ತೊಂದರೆ ಕೊಟ್ಟಿಲ್ಲ. ಗುಡ್ ಗರ್ಲ್ ನೀನು. ಮಧ್ಯಾಹ್ನ ಬರ್ಲಾ ಕರ್ಕೊಂಡು ಹೋಗೋಕೆ? ಸಂಜೆ ಬರ್ತೀಯ ಪ್ಲೀಸ್. ನಾನು ಅಂಜಲಿ ಅಕ್ಕನ ಜೊತೆ ತುಂಬಾ ಮಾತಾಡಬೇಕು. ಪುಟ, ಇಂಜೆಕ್ಷನ್ ತಪ್ಸಕ್ಕಾಗಲ್ಲ ಕಣೆ. ನಾನು ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ, ಮುಗಿಸ್ಕೊಂಡು ಬರ್ತೀನಿ, ಆಯ್ತಾ?
ಏನಾಯ್ತಮ್ಮ? ಸೀತಮ್ಮ, ಅಂಜಲಿ ಅಕ್ಕನ್ಗೆ ಯಾರೋ ಕಾಲ್ ಮಾಡಿದ್ದಾರೆ, ರಾಮ್ಪೇಟೆ 8 ಅಂತ. ಏನ್ ಹೇಳ್ತಿದ್ಯೆ? ಏನ್ ರಾಮು? ಅಂಜಲಿ ಅಕ್ಕನ್ಗೆ ಯಾರೋ ಕಾಲ್ ಮಾಡ್ತಾ ಇದ್ದಾರೆ. ಸೀತಮ್ಮ, ರಾಮ್ಪೇಟೆ 8 ಅಂತ ಸರ್ನೇಮು ಇರುತ್ತಾ? ಸಿಹಿ ಪುಟ್ಟ, ಅದು ಪೇಷಂಟ್, ಪೇಟಿಯಂಟ್ ಅಲ್ಲ. ಓ, ಪೇಷಂಟ್. ಸರಿ, ನೀನು ಅಂಜಲಿ ಅಕ್ಕಂಗೆ ಫೋನ್ ಕೊಡು, ನಾನು ಆಮೇಲೆ ಮಾಡ್ತೀನಿ. ಬಂದು ಕರ್ಕೊಂಡು ಹೋಗ್ತೀನಿ, ಆಯ್ತಾ? ಅಂಜಲಿ ಅಕ್ಕ, ನಿಮ್ ಫ್ರೆಂಡ್ ನೇಮ್ನ ಪೇಷಂಟ್ ಅಂತ ಯಾಕೆ ಸೇವ್ ಮಾಡಿದ್ದೀರಾ? ಸಿಹಿ ಪುಟ್ಟ, ಅವ್ರು ನನ್ನ ಫ್ರೆಂಡ್ ಅಲ್ಲ, ನನ್ನ ಪೇಷಂಟೆ. ಓ, ನೀವು ಡಾಕ್ಟರ್ ಅಲ್ವಾ, ಅದಕ್ಕೆ ಫೋನ್ ಮಾಡಿರ್ಬೋದು. ನಿನ್ನ ನಿನ್ಗೋಸ್ಕರ ಅಂತ ಸ್ಪೆಷಲ್ ಆಗಿ ತಿಂಡಿ ಮಾಡ್ತಿದ್ದಾರೆ. ಜೊತೆಗೆ ಪ್ರೇಮ್ ಆಂಟಿ ಕೂಡ ಇದ್ದಾರೆ. ನೀನು ಹೋಗಿ ತಿಂಡಿ ಮಾಡ್ಕೋ, ನಾನು ಫೋನಲ್ಲಿ ಮಾತಾಡ್ತೀನಿ. ಓಕೆ. ಅಪ್ಪು, ಒಂದು ಧರ್ಮ ಸಂಕಟ ಕಾಣು. ಹೇಗೆ ಹೇಳೋದು ಗೊತ್ತಾಗ್ತಾ ಇಲ್ಲ. ನಾನೇ ಎಲ್ಲ ಸರಿ ಮಾಡಿಬಿಡ್ತೀನಿ ಅಂದ್ಕೊಂಡೆ, ಆದರೆ ಎಲ್ಲ ಕೈ ಮೀರಿ ಹೋಗ್ತಾ ಇದೆ ಅಪ್ಪು. ಏನ್ ಧರ್ಮ ಸಂಕಟ ಚಿಕ್ಕಿ? ಮಾವಯ್ಯ ಸೀತನ್ ಕರ್ಕೊಂಬ ಅಂತಿದ್ದಾರೆ. ನೀನು ಕರ್ಕೊಂಡು ಬರೋ ಹಾಗಿದ್ರೆ ಸೀತಾ ಒಬ್ಬಳನ್ನೇ ಕರ್ಕೊಂಬಾರೋ. ಅಂದ್ರೆ ಅದು ಅಪ್ಪು, ಸಾರಿ ಕಣೋ, ಮಾವಯ್ಯಂಗೆ ಸೀತಂಗೆ ಮಗಳಿರೋ ವಿಚಾರ ಗೊತ್ತಿಲ್ಲ. ಚಿಕ್ಕಿ ಏನು ಹೇಳ್ತಾ ಇದ್ದೆ? ಹೌದು ಅಪ್ಪು, ಈ ವಿಷಯ ಗೊತ್ತಾದ್ರೆ ನಿಮ್ಮಿಬ್ಬರು ಮದುವೆ ಆಗಲ್ಲ ಕಣೋ. ನಿಮ್ಮಿಬ್ಬರು ಮದುವೆ ಆಗಬೇಕು ಅಂದ್ರೆ ಈ ವಿಷಯ ಮುಚ್ಚಿಡಬೇಕು ಅಪ್ಪು. ಚಿಕ್ಕಿ, ದಟ್ಸ್ ಇಂಪಾಸಿಬಲ್. ಸೀತಾ ಮತ್ತೆ ಸಿಹಿ ದೇ ಆರ್ ಒನ್. ಸಿಹಿ ಬಗ್ಗೆ ಮುಚ್ಚಿಟ್ಟು ನಾನು ಸೀತಾನ ಮದುವೆ ಆಗಲ್ಲ ಚಿಕ್ಕಿ. ನಾನು ಸೀತಾನ ಪ್ರೀತಿಸ್ತಿರ್ಬೋದು, ಅದೇ ಸಿಹಿನ ನನ್ನ ಮಗಳಂತ ಆಲ್ರೆಡಿ ಆಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಅಂಡ್ ತಾತಂಗೂ ಸಿಹಿ ಬಗ್ಗೆ ಎಲ್ಲ ಗೊತ್ತು. ಇನ್ಫ್ಯಾಕ್ಟ್ ಅಶೋಕನ್ ಮದುವೆಲಿ ಅವರಿಬ್ರು ಫ್ರೆಂಡ್ಸ್ ಆಗಿದ್ದಾರೆ. ಫ್ರೆಂಡ್ಸ್ ಆಗಿದ್ದಾರೆ ಅಪ್ಪು, ಆದ್ರೆ ಸಿಹಿ ಸೀತನ್ ಮಗಳು ಅಂತ ತಾತಂಗೆ ಗೊತ್ತಿಲ್ಲ ಕಣೋ. ಆದ್ರೆ ಚಿಕ್ಕಿ, ತಾತನೇ ಹೇಳಿದಲ್ಲ ಸೀತಾ ಬಗ್ಗೆ ನಂಗೆಲ್ಲ ಗೊತ್ತು ಅಂತ. ಇನ್ಫ್ಯಾಕ್ಟ್ ಸಿಹಿ ಬಗ್ಗೆ ಮಾತಾಡಕ್ ಹೋದಾಗ ನೀವೇ ಎಲ್ಲ ಹೇಳಿದಿರಂತ ತಾತ ಹೇಳಿದ್ರಲ್ಲ. ಚಿಕ್ಕಿ, ನೀವು ತಾತನ ಹತ್ರ ಎಲ್ಲ ಹೇಳಿದಿರಂತ ನಾನು ಸೀತಾ ಇಬ್ರು ನಂಬ್ಕೊಂಡಿದೀವಿ. ಅಪ್ಪು, ಸಿಹಿ ವಿಷಯನ ಹೇಳೋದಕ್ಕೆ ಹೆದರ್ದೆ ಕಣೋ. ಅವತ್ತು ನಿನಗೆ ಡೈವೋರ್ಸ್ ಸಂಬಂಧ ಬಂದಿದ್ದಕ್ಕೆ ತಾತನ ಆರೋಗ್ಯ ಏನಾಯಿತು ಅಂತ ನೀನು ನೋಡಿದೆ ಅಲ್ವಾ? ಮತ್ತೆ ಸೀತನ್ಗೆ ಒಬ್ಬ ಮಗಳಿದ್ದಾಳೆ ಅಂತ ತಾತಂಗೆ ಗೊತ್ತಾದರೆ ಅವ್ರ ಆರೋಗ್ಯ ಇನ್ನೇನಾಗುತ್ತೋ ಅಂತ ಹೆದರ್ಬಿಟ್ಟೆ ಅಪ್ಪು. ಹಾಗಂತ ನಿನ್ನ ಸೀತಾ ವಿಷಯನ ಮದುವೆ ದಿನ ಹೇಳ್ದೆ ಇದ್ದಿದ್ರೆ ತಾತ ಇನ್ನೊಂದು ಹುಡುಗಿನ ಕರ್ಕೊಂಡ್ಬಂದು ನಿಲ್ಸಿರೋರು, ಮದುವೆ ಆಗುವಂತ ಹೇಳಿರೋರು ಅಪ್ಪು. ನಿಮ್ಮಿಬ್ಬರ ಪ್ರೀತಿ ವಿಷಯ ನನಗೆ ಗೊತ್ತಿದ್ದು ನಾನು ಸುಮ್ಮನೆ ಇದ್ದಿದ್ರೆ ನಿನಗೆ ಮೋಸ ಮಾಡ್ದ ಹಾಗಲ್ವಾ ಅಪ್ಪು? ನನ್ನ ಅಪ್ಪು ನನಗೆ ಯಾವಾಗಲೂ ಖುಷಿಯಾಗಿರಬೇಕು. ಅದಕ್ಕೆ ಸಿಹಿ ವಿಷಯನ ಆಮೇಲೆ ಹೇಳೋಣ ಅಂತ ಸುಮ್ಮನಾದೆ. ಆದರೆ ಅಪ್ಪು ಹೇಳೋ, ನಾನು ಮಾಡಿದ ತಪ್ಪ? ಅಲ್ವೇ ಪ್ರಿಯಾ, ಇವತ್ತು ಅಳಿಯಂದ್ರು ಆಫೀಸ್ಗೆ ಹೋಗುವಂಥದ್ದು ಏನಿತ್ತು? ಅಲ್ಲ, ಹೊಸದಾಗಿ ಮದುವೆ ಆಗಿದೆ, ಹೆಂಡತಿ ಜೊತೆ ಇರೋದು ಬಿಟ್ಟು ಆಫೀಸಲ್ಲಿ ಎಲ್ಲ ಕೆಲಸ ಅವ್ರ ಫ್ರೆಂಡ್ಸ್ ನೋಡ್ಕೋತಾ ಇದ್ರಲ್ಲ, ಇದು ಯಾಕೋ ನನಗೆ ಸರಿ ಕಾಣಿಸ್ಲಿಲ್ಲಪ್ಪ. ಅಲ್ಲಮ್ಮ, ನಾವಿಬ್ರು ಮದುವೆ ಟೆನ್ಷನಲ್ಲಿ ಆಫೀಸ್ ಕೆಲಸದ ಬಗ್ಗೆ ತಲೆ ಕೆಡ್ಸ್ಕೋಬಾರ್ದು ಅಂತ ರಾಮ್ ಸೀತಾನೆ ಎಲ್ಲ ಕೆಲಸನೂ ನೋಡ್ಕೊಂಡಿದ್ದಾರೆ. ಅದಕ್ಕೆ ಅವರಿಗೆ ಆಫೀಸ್ಗೆ ಹೋಗಿದ್ದಾರೆ. ಏನು ತಪ್ಪು? ಅಲ್ವೇ, ನಿನಗೆ ನಿನ್ನ ಗಂಡನ ಜೊತೆ ಒಂದೆರಡು ದಿನ ಹಾಯಾಗಿರ್ಬೇಕು ಅಂತ ಅನ್ಸಲ್ವಾ? ಅಮ್ಮ, 1-2 ದಿನ ಯಾಕೆ, ಇಡೀ ಲೈಫ್ ಲಾಂಗ್ ನಾನು ಅವ್ರ ಜೊತೆನೇ ಇರ್ತೀನಲ್ಲ.
ಇಷ್ಟು ದಿನ ಮದ್ವೆ ಆಗು ಅಂತ ನಾನು ತಲೆ ತಿಂದೆ. ಈಗ ಇಡೀ ವರ್ಲ್ಡ್ ಅಲ್ಲಿ ಒಂದು ಬೆಸ್ಟ್ ಹುಡುಗನ ಆರಿಸ್ಕೊಂಡು ಮದ್ವೆ ಆಗಿದ್ದೀನಿ. ನಾವಿಬ್ರು ಎಷ್ಟು ಆರಾಮಾಗಿದ್ದೀವಿ. ನಂದು ಅವ್ರದ್ದು ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ. ನಿಂದು ಏನ್ ಪ್ರಾಬ್ಲಮ್? ಆರಾಮಾಗಿರು, ಕೂಲ್. ಅದು ಹಾಗಲ್ವೇ, ಅಳಿಯಂದ್ರು ಒಳ್ಳೆಯವ್ರೆ, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಆದರೂ ಹೆಂಗಸರಾಗಿರೋ ನಾವು ಕೆಲವೊಂದು ವಿಷಯನ ಹಿಡಿತದಲ್ಲಿ ಇಟ್ಕೋಬೇಕು. ನಿಂಗಿದೆಲ್ಲ ಗೊತ್ತಾಗಲ್ಲ ಪ್ರಿಯಾ. ಅಮ್ಮ, ಇಲ್ದಿರೋದನ್ನೆಲ್ಲ ನನ್ನ ತಲೆಗೆ ತುಂಬಬೇಡ ನೀನು. ನನ್ಗೇನ್ ಬೇಕೋ ಅದನ್ನ ನಾನೇ ಕೇಳಿ ತಗೋತೀನಿ. ಇದೆಂತ ಕೆಲಸ ಆಗೋಯ್ತು ಚಿಕ್ಕಿ. ನೀವು ನನ್ನ ಮತ್ತೆ ಸೀತಾ ಬಗ್ಗೆ ತಾತನ ಹತ್ರ ಹೇಳಿದ ತಕ್ಷಣ ಸಿಹಿನ ಕರ್ಕೊಂಡು ಬಂದು ತಾತನ ಎದುರುಗಡೆ ನಿಲ್ಲಿಸ್ಬಿಡ್ಬೇಕಾಗಿತ್ತು. ತಪ್ಪು ಮಾಡಿದೆ. ಓಕೆ ಚಿಕ್ಕಿ, ಇನ್ನೂ ಲೇಟ್ ಏನಾಗಿಲ್ಲ. ನಾನೇ ತಾತನ ಹತ್ರ ಹೋಗಿ ಮಾತಾಡ್ತೀನಿ. ಅಪ್ಪು, ಏನೋ ಮಾಡ್ತಿದ್ಯಾ? ತಾತನ ಆರೋಗ್ಯ ನೋಡ್ತಾ ಇದೀಯ ತಾನೆ? ಡಾಕ್ಟರ್ ಹೇಳಿದನ್ ಮರ್ತು ಬಿಟ್ಟಿಯಾ? BP ಹೆಚ್ಚಾಗಿದೆ, ಅವ್ರನ್ನ ಹುಷಾರಾಗಿ ನೋಡ್ಕೊಳ್ಳಿ ಅಂತ ಅಂದ್ರು ತಾನೆ? ಈಗೇನಾದ್ರೂ ನೀನು ಸಿಹಿ ವಿಷಯ ಹೇಳಿದ್ರೆ ಏನಾಗುತ್ತೋ ಏನೋ ಅಪ್ಪು. ಬೇಡ ಕಣೋ, ಪ್ಲೀಸ್. ಆದ್ರೆ ಚಿಕ್ಕಿ, ಹಾಗಂತ ಈ ವಿಷಯನ ತಾತನ ಹತ್ರ ಮುಚ್ಚಿಡೋದಕ್ಕಾಗಲ್ಲ. ಅಪ್ಪು, ನೋ ಚಿಕ್ಕಿ, ತಾತನ ಹತ್ರ ಈ ವಿಷಯನ ಮುಚ್ಚಿಡೋದಕ್ಕಾಗಲ್ಲ. ನಾನು ಹೋಗಿ ಹೇಳ್ತೀನಿ. ಅಪ್ಪು ಬೇಡವೋ, ಪ್ಲೀಸ್, ಐ ಬೆಗ್ ಆಫ್ ಯು ಅಪ್ಪು. ನೋಡು, ನನಗೆ ನಿನ್ನ ಪ್ರೀತಿ, ನಿನ್ನ ಭವಿಷ್ಯ ಎಷ್ಟು ಮುಖ್ಯನೋ, ಮಾವಯ್ಯನ ಜೀವನೂ ಅಷ್ಟೇ ಮುಖ್ಯ ಕಣು. ಪ್ಲೀಸ್ ಅಪ್ಪು, ನನಗೋಸ್ಕರ ಇವಾಗ ಏನೂ ಹೇಳೋದಕ್ಕೆ ಹೋಗ್ಬೇಡ, ಪ್ಲೀಸ್. ಸಿಹಿ ಬೇಬಿ, ತಗೋ ತಿಂಡಿ. ನೀನ ಮಾಡಿರೋದು? ಹ್ಞೂ ಬೇಬಿ, ನಿಂಗೆ ಆಚೆ ಕಡೆ ಫುಡ್ ಆಗಲ್ವಲ್ಲ, ಅದಕ್ಕೆ ನಾನೇ ಕಷ್ಟಪಟ್ಟು ಮಾಡಿದ್ದೀನಿ. ತಿಂದು ಹೇಗಿದೆ ಅಂತ ಹೇಳು. ಓಕೆ. ಎಲ್ಲಿ ನಿಮ್ಮ ಅಕ್ಕ? ಅಂಜು, ಅಂಜು, ಸುಬ್ಲಕ್ಷ್ಮಿ, ವಾವ್, ಸೂಪರ್. ಹೌದು, ನಾನು ಇನ್ಮೇಲೆ ಫ್ರೀ ಆಗೋದು ಶ್ರೀರಾಮಣ್ಣನ ಮದುವೆ ಆದ್ಮೇಲೆನೆ. ಅವ್ರ ಮನೇಲೂ ಒಪ್ಪಿದ್ದಾರೆ, ಮುಖ್ಯವಾಗಿ ತಾತ ಒಪ್ಪಿದ್ದಾರೆ. ಸೊ ಇನ್ನ ಅವ್ರ ಮದುವೆಗೆ ಲೇಟ್ ಆಗಲ್ಲ. ಅಲ್ಲಿವರೆಗೂ ನಾನು ಕ್ಲಿನಿಕ್ಕಿಗೆ ಇರ್ರೆಗ್ಯುಲರ್. ಅಂಜು. ಸರಿ, ನಾನು ಆಮೇಲೆ ಮಾಡ್ತೀನಿ. ಹಾ ಅದಕ್ಕೆ ಫೋನಲ್ಲಿದ್ಯಾ? ಯಾರು? ನಿನ್ ಪೇಷಂಟಾ? ನಿನ್ ವಾಯ್ಸ್ ಕೇಳಿಲ್ಲ ಅಂದ್ರೆ ಹುಷಾರಾಗಲ್ವಂತ ಅವರು. ನಾನು ಮದ್ವೆ ಟೈಮಲ್ಲಿ ಒಬ್ರು ಕಾಲ್ ಮಾಡಿದ್ರಲ್ಲ, ಅವರೇನಾ ಇದು? ಯಾವ ಪೇಷಂಟ್ ಒಬ್ರು ಡಾಕ್ಟರ್ನ ಇಷ್ಟೊಂದು ಹಚ್ಕೊಂಡಿರೋದು ನಾನು ನೋಡಿಲ್ಲಪ್ಪ. ಅವರಲ್ಲ ಅದಕ್ಕೆ, ಬೇರೆ. ಬೇರೆ ಅಂದ್ರೆ? ಓ, ಒಬ್ರು ಪೇಷಂಟ್ ಹಚ್ಕೊಂಡಿರೋರು ಇದ್ದಾರೆ ಅಂತ ಆಯ್ತು. ಬರೀ ಪೇಷಂಟಾ ಅಥವಾ ಏನಾದ್ರೂ? ಅದಕ್ಕೆ ಓಕೆ, ಕೇಳ್ದೆ ಅಷ್ಟೇ. ತಮ್ಮ ಸಂಭಾಷಣೆ ಮುಗ್ದಿದ್ರೆ ನಾನು ಸೂಪರ್ ಆಗಿರೋ ತಿಂಡಿ ರೆಡಿ ಮಾಡಿದ್ದೀನಿ. ಟೇಸ್ಟ್ ಮಾಡ್ಬಿಟ್ಟು ನಂಗೆ ಎಷ್ಟು ಮಾರ್ಕ್ಸ್ ಕೊಡ್ತೀಯಾ ಅಂತ ಹೇಳಿ. ಬನ್ನಿ. ಏನ್ ಮಾಡಕ್ ಹೊರಟಿದ್ಯಾ? ನನಗೆ ಗೊತ್ತು, ನೀನಿಡೋ ಪ್ರತಿಯೊಂದು ಹೆಜ್ಜೆ ಹಿಂದೆ ಒಂದು ಕೆಟ್ಟ ಉದ್ದೇಶ ಇದ್ದೇ ಇರುತ್ತೆ. ರಾಮ ಪ್ರೀತಿಸಿದ ಹುಡುಗಿನ ನೀನಾಗಿ ನೀನೇ ಕರ್ಕೊಂಬಂದು ಎಲ್ಲರ ಮುಂದೆ ಇಂಟ್ರಡ್ಯೂಸ್ ಮಾಡಿದಾಗಲೇ ನಂಗೆ ಗೊತ್ತಾಯಿತು ನೀನು ಅವರಿಬ್ಬರ ಪ್ರೀತಿಗೆ ಕಲ್ಲು ಹಾಕಕ್ಕೆ ಹೊರಟಿದ್ಯಾ ಅಂತ. ಒಂದು ವಿಷಯ ಚೆನ್ನಾಗಿ ನೆನ್ಪಿಟ್ಕೊ, ರಾಮ ಸೀತೆ ತಲೆ ಮೇಲೆ ಅಕ್ಷತೆ ಕಾಳು ಬಿದ್ದೇ ಬೀಳುತ್ತೆ. ಅವರಿಬ್ಬರಿಗೂ ಅಪ್ಪಾಜಿ ಆಶೀರ್ವಾದ ಸಿಗುತ್ತೆ. ಅಷ್ಟೇ ಅಲ್ಲದೆ ನಿನ್ನ ಈ ಕಳ್ನಾಟಕ ಎಲ್ಲರಿಗೂ ಗೊತ್ತಾಗುತ್ತೆ.
ಪಾಪ ಸತ್ಯ, ನಿನ್ನ ಜೀವನ ನೋಡಿ ಹೇಗಾಗೋಯ್ತು? ಬರೇ ಬುಸ್ಕುಡೋದೇ ಆಯ್ತು. ಹೌದು, ಒಪ್ಕೊಂಡೆ. ನೀನು ನನ್ನ ಏನು ಮಾಡಿಟ್ಟಿದ್ಯಾ ಅಂತ ನಂಗೆ ಗೊತ್ತಿದೆ. ಈ ಸತ್ಯನೇ ಹೇಳಿದ್ರು ಯಾರು ನನ್ನ ಮಾತು ನಂಬಲ್ಲ. ಇಲ್ಲಿ ನಾನು ಹಲ್ಕಿತ್ತರ ಹಾವೆ, ಹೌದು, ಎಸ್. ಆದರೆ ನಾನು ಸುಮ್ಮನೆ ಬುಸ್ಕೊಟ್ಟಿದ್ರು ನಿಂಗೆ ಭಯ ಆಗ್ತಾ ಇದೆ ಅಂದರೆ ಏನರ್ಥ? ಒಂದಲ್ಲ ಒಂದಿನ ನಾನು ಕಳ್ಕೊಂಡಿರೋ ಬೆಲೆ ನನಗೆ ಇಲ್ಲಿ ಮತ್ತೆ ಸಿಗುತ್ತೇನೋ, ನಿನ್ನೆ ಕರ್ನಾಟಕ ಎಲ್ರಿಗೂ ಎಲ್ಲಿ ಗೊತ್ತಾಗ್ಬಿಡುತ್ತೇನೋ ಅಂತ ನಿನಗೆ ಭಯ ಆಗ್ತಿದೆ. ನೋಡು, ರಾಮ ಸೀತೆನ ಅವ್ರ ಪಾಡಿಗೆ ಅವ್ರಿಗೆ ಬದುಕಕ್ಕೆ ಬಿಡು. ಏನೇನೋ ಕುತಂತ್ರ ಮಾಡಿ ಅವ್ರನ್ನ ಬೇರೆ ಮಾಡೋಕ್ಕೆ ಏನಾರ ಪ್ರಯತ್ನ ಪಟ್ಟರೆ ನಾನಂತೂ ಸುಮ್ಮನೆ ಇರಲ್ಲ, ಹೇಳಿದ್ದೀನಿ. ಬೇರೆಯವರಿಂದ ತಪ್ಪಿಸ್ಕೋಬೋದೇನೋ, ಆಗಲ್ಲ. ಸುಮ್ಮನೆ ಏನೇನೋ ಹುಚ್ಚಾಟ ಆಡೋಕ್ಕೋಗಿ ನಿನ್ಗುಂಡಿ ನೀನೇ ತೊಡ್ಕೋಬೇಡ ಹೇಳಿ.